ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಎಲ್ಲ ಡ್ಯಾಮ್ಗಳು ಖಾಲಿ ಆಗಿದೆ ಇವತ್ತು. ತುಂಗಾ ಇರ್ಬೋದು, ಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲ ಖಾಲಿ ಆಗಿದೆ. ಎಲ್ಲ ಕಡೆ ಗಲಾಟೆ. ಎಲ್ಲ ಕಡೆ ನೀರನ್ನು ಒಂದು ಕಡೆ ಆಂಧ್ರಾಗೆ ಬಿಡ್ತಾರೆ, ಒಂದು ಕಡೆ ತಮಿಳ್ನಾಡಿಗೆ ಬಿಡ್ತಾರೆ, ಎಲ್ಲ ಕಡೆ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಪರ್ಯಾಸ ಸರ್. ಬಳ್ಳಾರಿಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಶಾಸಕರಿದ್ದಾರೆ, 4 ಶಾಸಕರು ಡೆಲ್ಲಿಯಲ್ಲೇ ಇದ್ದಾರೆ. ಒಬ್ಬರು ಶಾಸಕರು ಸಿರುಗುಪ್ಪ ಶಾಸಕರು ಮನೆ ಬಿಟ್ಟು ಹೊರಗೆ ಬರುವುದಿಲ್ಲ. ರೈತರ ಸಮಸ್ಯೆಗೆ ಯಾರು ಕೂಡ ಸ್ಪಂದನೆ ಮಾಡ್ತಾರೆ ಅನ್ನೋದು ರೈತರ ಆರೋಪ ಇರುವುದು. ಇಡೀ ಬಳ್ಳಾರಿಯಲ್ಲಿರೋ ಎಲ್ಲ ಶಾಸಕರು ಕೂಡ ಜನ ವಿರೋಧಿಗಳಾಗ್ಬಿಟ್ಟವ್ರೆ. ಇವ್ರಿಗೆ ಪಾಠ 100% ಈ ಮುಂದೆ ಬರೋ ಚುನಾವಣೆಯಲ್ಲಿ ಇವ್ರು ಪಾಠ ಕಲಿಸ್ತಾರೆ. ಯಾಕಂದರೆ ಎಲ್ಲ ಇಲ್ಲಿ ಬರಗಾಲ ಬಂದು ಬೀದಿಯಲ್ಲಿ ರೈತರು ನಿಂತ್ಕೊಂಡು ಅಂಗಡಿಗಳಲ್ಲಿ ನಿಂತು ಕೂತಿದ್ದಾರೆ, ಏನು ಕೆಲಸ ಇಲ್ದಿರ, ಕಟ್ಟೆಗಳ ಮೇಲೆ ಕೂತಿದ್ದಾರೆ, ಕೆಲಸ ಇಲ್ದಿರ. ಇವರು ಒಬ್ಬ ಶಾಸಕರು, ಬಳ್ಳಾರಿಯ ಒಬ್ಬ ಶಾಸಕರು ಇಲ್ಲಿಲ್ಲ, ಎಲ್ಲರೂ ಕೂಡ ಡೆಲ್ಲಿಯಲ್ಲಿದ್ದಾರೆ ಮಂತ್ರಿ ಆಗೋಕ್ಕೋಸ್ಕರ. ಸರ್, ಬಳ್ಳಾರಿಯಲ್ಲಿ ಸರಿಸುಮಾರು ಬಳ್ಳಾರಿ ಮತ್ತು ವಿಜಯನಗರ ಸೇರ್ಕೊಂಡು 120 ತಾಂಡಗಳಿದ್ದಾವೆ. ಅದರಲ್ಲಿ ಸರಿಸುಮಾರು ಒಂದು 10,000ಕ್ಕೂ ಹೆಚ್ಚು ಜನ ಈಗಾಗಲೇ ಊರು ಬಿಟ್ಟು ಗುಳೆ ಹೋಗಿರುವಂಥದ್ದು, ಕೆಲಸ ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಈಗಾಗಲೇ ಬಳ್ಳಾರಿ ಬಂದು ಓದಿದೆ ಸರ್. ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲಲ್ಲ ಸರ್ಕಾರ. ಗುಳೆ ಹೋಗ್ತಾ ಇದ್ದಾರೆ ಅಂತ ನಾನು ಒಂದು ವಾರದಿಂದ ಬೀದಿಯಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬರು ಚಕಾರ ಎತ್ತಲ್ಲ. ಮಾತೆತ್ತರೆ ಖರ್ಗೆ ಇದ್ದಾರಲ್ಲ, ಅವರು RSS ಅಂದ್ಬಿಡ್ತಾರೆ. ಎಲ್ಲ ಆ ಕಡೆನೇ ನೋಡ್ತಾರೆ ಎಲ್ಲರನ್ನು. ಇಲ್ಲಿ ಗುಳೆ ಹೋಗೋ ಕಡೆ ಯಾರೂ ನೋಡೋದೇ ಇಲ್ಲ. ಈ ಸರ್ಕಾರ ಇದೆಯಲ್ಲ, ಇದು ದ್ರೋಹ ಬಗ್ದಿರೋದು. ಜನಕ್ಕೆ ಏನೋ ಇಂದ್ರ ಲೋಕವನ್ನು ತಂದಿಟ್ಬಿಡ್ತೀನಿ ನಿಮಗೆ. ಅವ್ರು ಹೇಳಿದ್ದು 3.5 ವರ್ಷದಿಂದ ಇಂದ್ರ ಲೋಕ ಇಲ್ಲೇ ತಂದಿಟ್ಟಿರ್ತೀರಿ, ಸುವರ್ಣಗಳೆಲ್ಲ ಮಾರ್ತೀರಿ, ವಿಜಯನಗರ ಸಾಮ್ರಾಜ್ಯ ಹೆಂಗೆ ಮಾರ್ತೀರಿ ಅಂತ ಹೇಳಿದವರು ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಡೆಲ್ಲಿಗೆ ಕೊಟ್ಬಿಟ್ರು. ಇಲ್ಲಿರೋ ಜನ ಖಾಲಿ. ಇಲ್ಲಿರೋ ಜನಗಳ ಜೋಬಲ್ಲಿ ಒಂದು ನಯಾ ಪೈಸೆ ಇಲ್ಲ. ಕಾಂಗ್ರೆಸ್ ಜೋಬಗಳಲ್ಲಿ ಕೋಟಿ ಲೂಟಿ ಹೊಡೆದಿರೋ ಹಣ ಎತ್ಕೊಂಡೋಗಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಕೊಡ್ತಾ ಇದ್ದಾರೆ. ಮಂತ್ರಿ ಆಗೋಕ್ಕೆ ಒಬ್ಬೊಬ್ಬ ಮಂತ್ರಿ ಆಗೋದಕ್ಕೆ 100-150 ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಸರ್, ಈಗ ಹೊಲದಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿ, ಇಡೀ ರಾಜ್ಯಾದ್ಯಂತ ಹೊಲದಲ್ಲೇ ಕೂತ್ಕೊಂಡು BJP ಅವರು ಪ್ರತಿಭಟನೆ ಮಾಡೋಕ್ಕೆ ಇದೇನು ಅಂದ್ರೆ ಕರೆ ಕೊಡ್ತಾ ಇದ್ದಾರೆ ತಾವು ಅಂತ ಹೇಳ್ತೀನಿ. ನಾನೆಲ್ಲ ಇವತ್ತು ಯಾರ್ಯಾರು ಪ್ರವಾಸ ಮಾಡ್ತಾ ಇದ್ದೀರಿ ಎಲ್ಲ ನಮ್ಮ ಲೀಡರ್ಸು, ಅವ್ರಿಗೆಲ್ಲ ಹೇಳ್ತೀನಿ, ಹೊಲದಲ್ಲಿ ಕೂತು ರೈತರ ಜೊತೆ ಹೊಲದಲ್ಲೇ ಕೂತು ಅವರ ಕಷ್ಟನ ಕೇಳಬೇಕು. ಮತ್ತು ಅವ್ರಿಗೆ ಈ ಅಧಿಕಾರಿಗಳಿಗೆ ಇವತ್ತು ಚಳಿ ಜ್ವರ 2 ಮುಟ್ಸಿದ್ದೀನಿ. ರೈತರು ಬೈದಿದ್ದಾರೆ. ಇವತ್ತೇ ಬಂದಿರೋದಂತೆ. ನಾನು ಬಂದಿರೋದಕ್ಕೆ ವಿರೋಧ ಪಕ್ಷದ ನಾಯಕ ಬಂದಿರೋದಕ್ಕೋಸ್ಕರ ಇವತ್ತು ಬಂದವ್ರೆ. ಇಲ್ಲ ಅಂದ್ರೆ ಅವರು ಪತ್ತೆನೇ ಇಲ್ಲ. 3 ವರ್ಷ ಆಯ್ತು ಈ ಕಡೆ ಬಂದೇ ಇಲ್ಲ. ಇನ್ಶೂರೆನ್ಸ್ ಹಣನೂ ಕೊಟ್ಟಿಲ್ಲ. 3 ವರ್ಷದಿಂದ ಇನ್ಶೂರೆನ್ಸ್ ಹಣನೂ ಬಂದಿಲ್ಲ. ಒಬ್ರಿಗೂ ಇನ್ಶೂರೆನ್ಸ್ ದುಡ್ಡು ಕಟ್ಟಿದ್ದಾರೆ, ಇನ್ಶೂರೆನ್ಸ್ ಹಣನೂ ಬಂದಿಲ್ಲ. ಇಲ್ಲಿ ಇದಿಷ್ಟು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅರಶಕರ ಮಾತಾಗಿರುವಂಥ. ಅಂದರೆ ಹೊಲದಲ್ಲೇ ರೈತರ ಜೊತೆಗೆ ಕೂತ್ಕೊಂಡು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಪರಿಹಾರ ಕೊಡೋ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ವಿನಾಯಕ ಬೆಳಗ್ಗೆ, TV9 ಬಳ್ಳಾರಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.